द्रौण्यप्रविप्तमिदं मदङ्गं सन्तानबीजं कुरु पाण्डवानां जुगोपकुक्षिङ्गत आत्तचक्रौ मातुश्च मे यः शरणं गतायाः द्रौणी अस्त्र विप्लुष्टम् इदं मदङ्गं सन्तानबीजं कुरु पाण्डवानां जुगोप कुक्षिङ्गतः आत्तचक्रः मातुः च मे यः ಶರಣಂ ಗತಾಯಾಹ. ಅಂದ್ರೆ ಕೃಷ್ಣ ಪರಮಾತ್ಮ ನನ್ನ ಪಿತಾಮಹರನ್ನ ರಕ್ಷಣೆ ಮಾಡಿದ್ದಾನೆ ಅಂತ ಸ್ತೋತ್ರ ಮಾಡಿದ. ಅಷ್ಟು ಮಾತ್ರ ಅಲ್ಲ, ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ ಅಂದ್ರೆ ಅದಕ್ಕೆ ಕೃಷ್ಣನ ಅನುಗ್ರಹವೇ ಕಾರಣ. ಯಾಕಂದ್ರೆ ಅಶ್ವತ್ಥಾಮಾಚಾರ್ಯರು ಸಮಸ್ತ ಪಾಂಡವ ವಂಶವೇ ನಿರ್ವಂಶ ಆಗಬೇಕು ಅನ್ನೋ ಕಾರಣದಿಂದಾಗಿ ಬ್ರಹ್ಮಾಸ್ತ್ರವನ್ನ ಬಿಟ್ರು. ಆ ಬ್ರಹ್ಮಾಸ್ತ್ರ ಉತ್ತರೆಯ ಗರ್ಭದಲ್ಲಿ ಇದ್ದಂತಹ ಆ ಪುಟ್ಟ ಮಗು, ಆ ಮಗುವನ್ನು ಸಾಯಿಸ್ಲಿಕ್ಕೆ ಬಂತು. ಮತ್ತೆ ದ್ರೌಣಿ ಶಬ್ದಕ್ಕರ್ಥ ಏನು? ದ್ರೋಣಸ್ಯ ಅಪತ್ಯಂ ಪುಮಾನ್ ದ್ರೌಣಿ, ದ್ರೋಣಾಚಾರ್ಯರ ಮಗ ಅಂದ್ರೆ ಅಶ್ವತ್ಥಾಮಾಚಾರ್ಯರು. ಅವರ ಅಸ್ತ್ರ, ಅವರು ಬಿಟ್ಟಂತಹ ಮಹಾ ಅಸ್ತ್ರ ಬ್ರಹ್ಮಾಸ್ತ್ರ. ಅದರಿಂದಾಗಿ ಏನಾಗಿತ್ತು? ಮದಂಗಂ ವಿಪ್ಲುಷ್ಟಂ, ನನ್ನ ಶರೀರ ಸುಟ್ಟು ಹೋಗ್ಬೇಕಿತ್ತು. ಬ್ರಹ್ಮಾಸ್ತ್ರದ ಒಂದು ಕಾವಿಗೆ ನನ್ನ ಶರೀರ ಏನಾಗ್ಬೇಕಿತ್ತು? ಸುಟ್ಟು ಹೋಗ್ಬೇಕಿತ್ತು. ಅದೆಂತ ಶರೀರ ನನ್ನದು? ಮದಂಗಕ್ಕೆ ವಿಶೇಷಣ ಕೊಡುತ್ತಿದ್ದಾನೆ. ಕುರು ಪಾಂಡವಾನಾಂ ಸಂತಾನ ಬೀಜಂ, ಕುರುಗಳ ಮತ್ತು ಪಾಂಡವರ ಸಂತಾನ ಬೀಜ. ಅಂದ್ರೆ ವಸ್ತುತಃ ಕುರು ವಂಶ ಅಂತ ಒಂದೇ ವಂಶ. ಯಾಕಂದ್ರೆ ಧೃತರಾಷ್ಟ್ರ ಮತ್ತು ಪಾಂಡು ಅವರಿಬ್ಬರು ಕೂಡ ಒಂದೇ ವಂಶದಲ್ಲೇ ಬರ್ತಕ್ಕಂತಹ ಅಣ್ಣ ತಮ್ಮಂದಿರು. ಕುರುವಿನ ವಂಶದಲ್ಲೇ ಬರ್ತಕ್ಕಂಥವ್ರು ಇಬ್ರು ಕೂಡ ಅಣ್ಣ ತಮ್ಮಂದಿರು. ಹಾಗಾಗಿ ಪಾಂಡವರು ಕೂಡ ಕೌರವರೇ, ಕುರುವಿನ ವಂಶದಲ್ಲೇ ಬರ್ತಕ್ಕಂಥವರೇ. ಆದರೆ ಅವ್ರನ್ನ ಪ್ರತ್ಯೇಕವಾಗಿ ಪಾಂಡುವಿನ ಮಕ್ಕಳು ಅನ್ನೋದಕ್ಕಿಂತನೂ ಕೂಡ ಅವ್ರನ್ನ ಮುಖ್ಯವಾಗಿ ಗುರುತಿಸ್ತಕ್ಕಂಥದ್ದು ಪಾಂಡು ಅಂದ್ರೆ ಬಿಳಿ ಬಣ್ಣ. ಅದರಿಂದಾಗಿ ಕುರುವಂಶದ ಒಂದು ಭಾಗವಾಗಿದ್ದರೂ ಕೂಡ ಅವರನ್ನ ಪಾಂಡವರು ಅಂತ ಗುರುತಿಸ್ತಾ ಇದ್ದಾರೆ. ಯಾಕಂದ್ರೆ ದುರ್ಯೋಧನಾದಿಗಳು ಇದ್ದಂತ ಕಾಲದಲ್ಲೇ ಇದ್ದಂತ ಧರ್ಮರಾಜಾದಿಗಳೇನಿದ್ದಾರೆ ಅವರಲ್ಲಾಗಬೇಕಾದ್ರೆ ಒಂದೇ ನಿಮಿಷ ಶುರು ಮಾಡ್ತೇವೆ. ಹಾಗಾಗಿ ಆ ದುರ್ಯೋಧನಾದಿಗಳು ಇದ್ದಂತ ಕಾಲದಲ್ಲಿ ಇದ್ದವರು ಧರ್ಮರಾಜಾದಿಗಳು. ದುರ್ಯೋಧನಾದಿಗಳು ಅಂದ್ರೆ ಕೆಟ್ಟವರು, ಹಾಗೆ ಇವರು ಅಂತ ಹೇಳಿದ್ರೆ ಒಳ್ಳೆಯವರು, ಅವರು ಸಾತ್ವಿಕರು. ಅದಕ್ಕೆ ಇವರನ್ನ ಪ್ರತ್ಯೇಕವಾಗಿ ಇವರು ಕೂಡ ಕುರುವಂಶದವರೇ ಆಗಿದ್ರೂ ಕೂಡ ಇವರಲ್ಲಿ ಸಾತ್ವಿಕತೆ ಇದ್ದದ್ದರಿಂದಾಗಿ ಇವರನ್ನ ಪಾಂಡವರು ಅಂತ ಆಗಿನ ಸಮುದಾಯ ಅಂದಿನಿಂದ ಇಂದಿನವರೆಗೂ ಕೂಡ ಗುರುತಿಸ್ತಾ ಬಂದಿದೆ. ಹಾಗಾಗಿ ಪ್ರತ್ಯೇಕವಾಗಿ ಕುರು ಪಾಂಡವಾನ. ಹಾಗಾಗಿ ನಾನು ಸಂತಾನ ಬೀಜ, ಕುರುಗಳ ಮತ್ತು ಪಾಂಡವರ ಅಂದ್ರೆ ಅಥವಾ ಕುರುಗಳ ಒಂದು ಭಾಗ ಪಾಂಡವರು, ಅವರ ಸಂತಾನ ಬೀಜ. ಅವರ ಸಂತಾನ ಬೀಜ ಅಂದ್ರೆ ಅವರ ವಂಶದ ಕುಡಿ ಅಂತ ಅರ್ಥ. ಸಂತಾನ ಶಬ್ದಕ್ಕೆ ವಂಶ ಅಂತ ಅರ್ಥ. ವಂಶದ ಒಂದು ಕುಡಿ ನಾನು, ಯಾಕೆ ನನ್ನಿಂದ ಮುಂದೆ ಇನ್ನು ವಂಶ ಬೆಳಿಬೇಕು. ಸಂತಾನ ಬೀಜ. ಇಂತಹ ನನ್ನ ಶರೀರ ಮದಂಗಂ ದ್ರೋಣ್ಯಸ್ತ್ರ ವಿಪ್ಲುಷ್ಟಂ, ದ್ರೋಣಾಚಾರ್ಯರ ಅಸ್ತ್ರದಿಂದಾಗಿ ಏನಾಗಿತ್ತು? ವಿಪ್ಲುಷ್ಟವಾಗಿತ್ತು, ಸುಡುವ ಹಂತಕ್ಕೆ ಬಂದ್ಬಿಟ್ಟಿತ್ತು. ಅಂತಹ ನನ್ನ ಶರೀರವನ್ನ ಆ ಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದ. ಶರಣಂಗತಾಯ ಮೇ ಮಾತು, ನನ್ನ ತಾಯಿಯಾದ ಕೃಷ್ಣ ಅಂತ ನಿನ್ನನ್ನ ಕರೆದು, ಯಾವಾಗ ನನ್ನ ತಾಯಿ ಶರಣಾಗತಳಾದಳು, ನಿನ್ನಲ್ಲಿ ಮೊರೆ ಹೊಕ್ಕಳು, ಆಗ ಪರಮಾತ್ಮ ಆತ್ಥ ಚಕ್ರವನ್ನ ಆತ್ತಃ ಚಕ್ರ ಏನ ಸಹ ಧರಿಸಲ್ಪಟ್ಟ ಚಕ್ರ ಉಳ್ಳವನಾಗಿ, ಕುಕ್ಷಿಂಗತಃ ಬರೀ ಚಕ್ರಧಾರಣೆ ಮಾಡಿದ್ದಲ್ಲ, ಅಲ್ಲಿ ಕೃಷ್ಣ ಪರಮಾತ್ಮ ಉತ್ತರೆಯ ಗರ್ಭವನ್ನ ಪ್ರವೇಶ ಮಾಡಿ ಶಿಶುವನ್ನ ರಕ್ಷಣೆ ಮಾಡದ ಅಂತ. ಯಾಕಂದ್ರೆ ಬ್ರಹ್ಮಾಸ್ತ್ರ ಅದು ಅರ್ಥ ಆಗಬಾರದು. ಬಿತ್ತಂತಹ ಬ್ರಹ್ಮಾಸ್ತ್ರಕ್ಕೆ ಒಳಗಿದ್ದಂತಹ ಮಗು ಸಾಯುತ್ತೆ, ಆಮೇಲೆ ಕೃಷ್ಣ ಪ್ರವೇಶವನ್ನ ಮಾಡಿ ಆ ಮಗುವನ್ನ ಬದುಕಿಸ್ತಕ್ಕಂಥದ್ದು. ಹೀಗೆ ನಡೆದಿರತಕ್ಕಂಥ ಒಂದು ಘಟನೆ. ಹಾಗೆ ಕುಕ್ಷಿಂಗತಃ ಒಳಗೆ ಪ್ರವೇಶವನ್ನ ಮಾಡಿ ಜುಗೋಪ ಅನ್ನುವಂಥದ್ದು ಗುಪು ರಕ್ಷಣೆ ಧಾತು. ಜುಗೋಪ ರಕ್ಷಣೆಯನ್ನ ಮಾಡದ ಭಗವಂತ. ಹೀಗೆ ಬರೀ ನನ್ನ ಪಿತಾಮಹರನ್ನ ಮಾತ್ರ ಭಗವಂತ ರಕ್ಷಣೆ ಮಾಡಿರ್ತಕ್ಕಂಥದ್ದಲ್ಲ. ನಾನಿವತ್ತು ನಿಮ್ಮ ಮುಂದೆ ಇದ್ದೇನೆ ಅಂತ ಹೇಳಿದ್ರೆ
ಅದಕ್ಕೂ ಕೂಡ ಕಾರಣ ಯಾರು? ಆ ಭಗವಂತನೇ ಕಾರಣ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಜುಗೋಪ ಎಂಬುವಂಥದ್ದು ಗುಪ್ಪು ರಕ್ಷಣೆ ಧಾತುವಿನಿಂದ ಹುಟ್ಟಿರ್ತಕ್ಕಂಥ ಒಂದು ಶಬ್ದ ಜುಗೋಪ. ಇದಕ್ಕೆ ಆ ಅನ್ವಯ ಒಮ್ಮೆ ಹೇಳ್ಬಿಡ್ತೇನೆ, ಯಾಕಂದ್ರೆ ವಿಷ್ಣು ತೀರ್ಥರ ವಾಕ್ಯ ಸ್ವಲ್ಪ ಜಾಸ್ತಿ ಇದೆ. ಅನ್ವಯ ಹೇಳ್ಬಿಡ್ತೇನೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಂ, ದ್ರೌಣ್ಯಸ್ತ್ರ ವಿಪ್ಲುಷ್ಟಂ ಅಂದ್ರೆ ದ್ರೋಣಾಚಾರ್ಯರ ಭಗವದ್ಗೀತೆ, ದ್ರೋಣಾಚಾರ್ಯರ ಅಸ್ತ್ರದಿಂದಾಗಿ ಸುಡುತ್ತಿರುವಂತಹ ಕುರುಪಾಂಡವಾನಾಂ ಸಂತಾನ ಬೀಜಂ ಇದಂ ಮದಂಗಂ, ಕುರುಗಳ ಮತ್ತು ಪಾಂಡವರ ಸಂತಾನ ಬೀಜವಾಗಿರುವಂತಹ ಇದಂ ಮದಂಗಂ, ಈ ನನ್ನ ಶರೀರವನ್ನ, ಅಂದ್ರೆ ನಾನು ಬೇರೆ ಶರೀರ ಬೇರೆ ಅಲ್ವಾ, ಆತ್ಮ ಬೇರೆ ದೇಹ ಬೇರೆ, ಅದಕ್ಕೆ ನನ್ನ ಶರೀರ, ಈ ನನ್ನ ಶರೀರವನ್ನು ಶರಣಂಗತಾಯ ಮೇ ಮಾತು, ಅಂದ್ರೆ ಶರಣಂಗತಾಯ ಮೊರೆ ಹೊಂದಿರುವಂತಹ ಮೇ ಮಾತು, ನನ್ನ ತಾಯಿಯ ಪ್ರಾರ್ಥನೆಯನ್ನ ಆಲಿಸಿ, ಯಾವ ಭಗವಾತ್ಮನು ಆತ್ತಚಕ್ರ ಚಕ್ರವನ್ನ ಧಾರಣೆ ಮಾಡಿದವನಾಗಿ, ಕುಕ್ಷಿಂಗತಃ ಹೊಟ್ಟೆಯನ್ನ ಪ್ರವೇಶವನ್ನ ಮಾಡಿದವನಾಗಿ, ಜುಗೋಪಚ ರಕ್ಷಣೆ ಮಾಡಿದನಷ್ಟೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಗುಕ್ಷಿಂಗತ ಆತ್ತಚಕ್ರೋ ಮಾತುಶ್ಚಮೇಯ ಶರಣಂಗತಾಯಾಹ. ವಿಷ್ಣು ತೀರ್ಥರ ವಾಕ್ಯ. ಮುಮುಕ್ಷುಣ ಮುಖ್ಯತಃ ಸಂಪಾದ್ಯಂ ದ್ವಯಮೇವ. ಮುಮುಕ್ಷುಗಳು ಅಂದ್ರೆ ಮೋಕ್ಷವನ್ನ ಬಯಸ್ತಕ್ಕಂಥ ವ್ಯಕ್ತಿಗಳು, ಅವರು ಮುಖ್ಯವಾಗಿ ಎರಡರನ್ನ ಸಂಪಾದನೆಯನ್ನ ಮಾಡಬೇಕು. ಭಗವತಿ ರತಿ, ಭಗವಂತನಲ್ಲಿ ಭಕ್ತಿ ಆಸಕ್ತಿ, ಅರತಿ ಅನ್ಯತ್ರ, ಭಗವಂತನಲ್ಲಿ ರತಿ ಇರಬೇಕು, ಆಸಕ್ತಿ ಇರಬೇಕು. ಭಗವಂತನಿಗಿಂತಲೂ ಭಿನ್ನವಾದ ಬೇರೆ ಯಾವ ವಿಷಯದಲ್ಲೂ ಕೂಡ ರತಿ ಅಂದ್ರೆ ಆಸಕ್ತಿ ಇರಬಾರದು. ತತ್ರ ಅನ್ಯತ್ರ ಅರತಿ ಕಥಂ ಸ್ಯಾತ್ ಇತ್ತಿ ಪೃಷ್ಟಂ ಪೂರ್ವತ್ರ. ಹಿಂದಿನ ಶ್ಲೋಕದಲ್ಲಿ ಈಗಾಗಲೇ ಅನ್ಯತ್ರ ಅರತಿ ಕಥಂ ಸ್ಯಾತ್, ಯಾಕಂದ್ರೆ ವಿಷಯ ಇಂದ್ರಿಯಗಳೆಲ್ಲವೂ ಕೂಡ ಬಹಿರ್ಮುಖ, ಅದು ನಿರಂತರವಾಗಿ ವಿಷಯ ಪದಾರ್ಥಗಳ ಕಡೆಗೆ ಆಸಕ್ತವಾಗಿರುತ್ತೆ. ಹಾಗಾಗಿ ಅನ್ಯತ್ರ ಅರತಿ, ಬೇರೆ ಕಡೆಯಲ್ಲಿ ಇಂದ್ರಿಯಗಳ ರತಿ, ಇಂದ್ರಿಯಗಳ ಹೋಗುವಿಕೆ ಹೇಗೆ ತಪ್ಪಿಸ್ಕೊಳ್ಬೇಕು ನಾವು ಅನ್ನೋದನ್ನ ಪ್ರಶ್ನೆ ಮಾಡಿ ಆಯ್ತು ಹಿಂದೆ. ಅತ್ರ ಪುನಃ ಇಲ್ಲಾಗಬೇಕಾದ್ರೆ ಭಗವತಿ ರತಿ ಕಥಂ, ಭಗವಂತನಲ್ಲಿ ಆಸಕ್ತಿ ಹೇಗುಟ್ಟತ್ತೆ? ಇತಿ ಭಾವೇನ ಸ್ವಸ್ಯ ಏವ ಉಪಕೃತಿ ಕರ್ತೃತಯ ತಾಂ ಸ್ತೌತಿ. ಇಲ್ಲಾಗಬೇಕಾದ್ರೆ ಸ್ವಸ್ಯ ಏವ ಉಪಕೃತಿ ಕರ್ತೃತಯ, ಭಗವಂತ ಸ್ವಯಂ ತನಗೆ ಉಪಕಾರವನ್ನ ಮಾಡಿದ್ದೇನೆ, ನನಗ ಮಾಡಿರ್ತಕ್ಕಂಥ ಉಪಕಾರಕ್ಕೆ ಕರ್ತೃ ಭಗವಂತ. ಸ್ವಸ್ಯೇವ ಉಪಕೃತಿ ಕರ್ತೃತಯ ತಂ ಸ್ತೌಸ್ತ್ಯ, ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ದ್ರೌಣ್ಯಸ್ತ್ರಮಿತಿ ದ್ರೌಣೇಹೇ ಅಂದ್ರೆ ಅಶ್ವತ್ಥಾಮ್ನಃ, ಅಶ್ವತ್ಥಾಮನ್ ಶಬ್ದ ಷಷ್ಠಿ ಭಕ್ತಿ ಏಕವಚನ ಅಶ್ವತ್ಥಾಮ್ನಃ, ರಾಜ್ಞಃ ಇದ್ದಾಗಿ ಅಶ್ವತ್ಥಾಮ್ನಃ. ಅಸ್ತ್ರೇಣ ವಿಪ್ಲುಷ್ಟಂ ನಾಮ ದಕ್ಯಮಾನಂ, ಸುಡುತ್ತಿರುವಂತಹ. ಎಂಥದ್ದು ನನ್ನ ಶರೀರ? ಕುರುಣಾಂ ತದ್ವಂಶ್ಯಾನಾಂ, ಕುರುವಿನ ವಂಶದಲ್ಲಿ ಬಂದಿರತಕ್ಕಂಥ ಪಾಂಡವಾನಾಂ ತದ್ವಿಶೇಷಣಂ, ಅಂದ್ರೆ ಕುರುಗಳಲ್ಲಿ ಒಂದು ವಿಶೇಷ ಪಾಂಡವರು, ಪಾಂಡುವಿನ ಮಕ್ಕಳು. ತದ್ವಿಶೇಷಣಂ ಪಾಂಡವಾನಾಂ ಕುರುತ್ವೇಪಿ, ವಸ್ತುತಃ ಕುರುಣಾಂ ಅಂತೆ ಸಾಕು, ಮತ್ತೆ ಪಾಂಡವಾನಾಂ ಅಂತ ಬೇಕಾಗಿಲ್ಲ. ಕುರುಗಳ ವಂಶದವನೇನಲ್ವಾ, ಕುರುಣಾಂ ಇದಂ ಮದಂಗಂ ಅಂತ ಸಾಕಿತ್ತು. ಕುರು ಪಾಂಡವಾನಾಂ ಅಂತ ಪಾಂಡವ ಶಬ್ದ ಯಾಕೆ ಬೇಕು ಅಂತ ಹೇಳಿದ್ರೆ, ಪಾಂಡವಾನಾಂ ಕುರುತ್ವೇಪಿ, ಪಾಂಡವರು ಕೂಡ ಕೌರವರೇ ಆಗಿದ್ದರೂ ಕೂಡ ಗೋಬಲಿ ವರ್ಧನ್ಯಾಯೇನ ಸಾಮಾನ್ಯ ವಿಶೇಷ ಭಾವಮಾಶ್ರಿತ್ಯ ಸಜಾತೀಯ ವೈಶಿಷ್ಟ್ಯ ಕಥನಾಯ ಪೃಥಕ್ ವ್ಯವಹಾರ ಇತಿ ಜ್ಞೇಯಂ. ನೋಡಿ, ಗೋಬಲಿ ವರ್ಧನ್ಯಾಯ ಅಂತ ಅದೊಂದು ನ್ಯಾಯ. ಅಂದ್ರೆ ಏನು? ಈಗ ಉದಾಹರಣೆಗೆ ಇಲ್ಲಿ ಪಾಂಡವರು ಕೂಡ ಕುರುಗಳೇ ಆಗಿದ್ದರೂ ಕೂಡ ಪ್ರತ್ಯೇಕವಾಗಿ ಪಾಂಡವ ಶಬ್ದ ಯಾಕೆ ಪ್ರಯೋಗ ಮಾಡಿದ್ದು? ಪಾಂಡವರಲ್ಲಿ ಒಂದು ವಿಶೇಷ ಇದೆ, ಸಾತ್ವಿಕತೆ, ಕೃಷ್ಣನಲ್ಲಿ ಭಕ್ತಿ, ಕೃಷ್ಣ ಭಕ್ತತ್ವ ಎಂಬ ಒಂದು ವಿಶೇಷಣ ಇರೋದ್ರಿಂದಾಗಿ ತೋರಿಸ್ಲಿಕ್ಕೋಸ್ಕರವಾಗಿ ಪಾಂಡವರು ಕೂಡ ಕೌರವರೇ ಆಗಿದ್ರು ಕೂಡ ಪ್ರತ್ಯೇಕವಾಗಿ ಗ್ರಹಣ ಮಾಡಿತ್ತು. ಹಾಗೆ ಗೋಬಲಿ ವರ್ಧನ್ಯಾಯ, ಗಾಂ ಬಲಿವರ್ಧಂ ಗಾಂ ಆನಯ ಅಂತ ಹೇಳ್ತಾರೆ, ಅಥವಾ ಗಾಂ ಬಲಿವರ್ಧಮಾನಯ ಅಂತ ಹೇಳ್ತಾರೆ. ಗಾಮಾನಯ ಬಲಿವರ್ಧಮಾನಯ. ಅಲ್ಲಿ ನೋಡಿ, ಗೋ ಅಂದ್ರೆ ಗಂಡು ಹೌದು ಹೆಣ್ಣು ಹೌದು, ಬಲಿವರ್ಧ ಅಂದ್ರೆ ಎತ್ತು ಅಂತ ಅರ್ಥ. ಗಾಮ್ ಆನಯ ಅಂದ್ರೆ ಸಾಕಲ್ವಾ? ಗಾಮ್ ಆನಯ ಅಂತ ಹೇಳಿದ್ರೆ ಸಾಕು, ಯಾಕಂದ್ರೆ ಅಲ್ಲಿ ಎದುರುಗಡೆ ಇರೋದು ಒಂದು ಎತ್ತು ಮಾತ್ರ. ಗಾಮಾನಯ ಅಂದ್ರೆ ಸಾಕಲ್ವಾ, ಗೊತ್ತಾಗಿ ಆಗತ್ತೆ. ಮತ್ತೆ ಪ್ರತ್ಯೇಕವಾಗಿ ಬಲಿವರ್ಧಮಾನಯ ಅಂತ ಯಾಕೆ ಪದ ಪ್ರಯೋಗವನ್ನ ಮಾಡಬೇಕು?
ಪ್ರತ್ಯೇಕವಾಗಿ ಬಲಿವರ್ಧಮಾನಯ ಅಂತ ಯಾಕೆ ಪದ ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರೆ, ಗೋ ಅನ್ನೋದು ಸಾಮಾನ್ಯ, ಹೆಣ್ಣು ಆಗ್ಬೋದು ಗಂಡು ಆಗ್ಬೋದು. ಅರೆ ಬಲಿವರ್ಧ ಅಂದ್ರೆ ಎತ್ತು ಮಾತ್ರ ವಿಶೇಷ. ಹಾಗೆ ಕುರುಗಳು ಅಂತ ಹೇಳಿದ್ರೆ, ಕುರುಣಾಂ ಸಂತಾನ ಬೀಜಂ ಅಂತ ಹೇಳಿದ್ರೆ ಅದು ದುರ್ಯೋಧನಾದಿಗಳ ವಂಶದ ಕುಡಿಯೂ ಆಗ್ಬೋದು, ಧರ್ಮರಾಜಾದಿಗಳ ವಂಶದ ಕುಡಿಯೂ ಆಗ್ಬೋದು. ಅರೆ ಪ್ರತ್ಯೇಕವಾಗಿ ಪಾಂಡವಾನಾಂ ಅಂತ ಹೇಳಿದ್ರಿಂದಾಗಿ ಪಾಂಡವರ ಅಂದ್ರೆ ಧರ್ಮರಾಜ, ಭೀಮ, ನಕುಲ, ಸಹದೇವ ಇವರ ವಂಶದ ಕುಡಿಯೇ ಅನ್ನೋ ಒಂದು ವಿಶೇಷಾಂಶವನ್ನ, ಅಂದ್ರೆ ಸಾತ್ವಿಕ ವಂಶದ ಕುಡಿ ಅನ್ನೋದಕ್ಕೆ ತೋರಿಸಲಿಕ್ಕೋಸ್ಕರವಾಗಿ ಪ್ರತ್ಯೇಕವಾಗಿ ಪಾಂಡವ ಶಬ್ದವನ್ನ ಪ್ರಯೋಗ ಮಾಡಿದ್ದು. ಇದಕ್ಕೆ ಗೋಬಲಿವರ್ಧನ್ಯಾಯ ಅಂತ ಹೇಳುತ್ತಾರೆ. ನೋಡಿ, ಇನ್ನೊಮ್ಮೆ ವಾಕ್ಯ ಓದ್ತಿದ್ದೀನಿ. ಕುರುಣಾಂ ಪಾಂಡವಾನಾಂ ಕುರುತ್ವೇಪಿ, ವಸ್ತುತಃ ಪಾಂಡವರು ಕೂಡ ಕುರುಗಳೇ ಆಗಿದ್ದರು ಕೂಡ. ಗೋಬಲಿವರ್ಧನ್ಯಾಯ ಏನಂದ್ರೆ ಗೋಬಲಿವರ್ಧನ್ಯಾಯವತು ಅಂತ ಅರ್ಥ. ಗೋಬಲಿ ವರ್ಧನ್ಯಾಯದಂತೆ. ದಾಮಾನಯ ಅಂದ್ರೆ ವಸ್ತುತಃ ಸಾಕಿತ್ತು, ಆದ್ರೂ ಕೂಡ ಏನ್ ಹೇಳ್ತಾರೆ, ಬಲಿವರ್ಧಮಾನಯ ಅಂತ ಹೇಳ್ತಾರೆ. ಯಾಕಂದ್ರೆ ಗೋ ಅಂದ್ರೆ ಹೆಣ್ಣು ಹಸುವು ಕೂಡ ಆಗಬಹುದು, ಅದಲ್ಲ ಗಂಡು ಎತ್ತನ್ನೇ ತೆಗೆದುಕೊಂಡು ಬಾ ಅನ್ನೋದನ್ನ ತೋರಿಸಲಿಕ್ಕೋಸ್ಕರವಾಗಿ ಬಲಿವರ್ಧಮಾನಯ ಅಂತ ಹೇಳುವಂಥದ್ದು ಅಲ್ವಾ. ಸಾಮಾನ್ಯ ವಿಶೇಷ ಭಾವಮಾಶ್ರಿತ್ಯ, ಇದು ಸಾಮಾನ್ಯ ಇದು ವಿಶೇಷ. ಗೋ ಅನ್ನೋದು ಸಾಮಾನ್ಯ, ಅದು ಎತ್ತು ಆಗತ್ತೆ ಹಸುವು ಆಗತ್ತೆ. ಆದ್ರೆ ಬಲಿವರ್ಧ ಅಂದ್ರೆ ಗಂಡು ಎತ್ತು ಮಾತ್ರ. ಹೀಗೆ ಕುರು ಅಂದ್ರೆ ಯಾರು ಬೇಕಾದ್ರೂ ಆಗ್ಬೋದು, ಪಾಂಡವರು ಅಂದ್ರೆ ಇವರೇ. ಅದಕ್ಕೋಸ್ಕರವಾಗಿ ಸಾಮಾನ್ಯ ವಿಶೇಷ ಭಾವಮಾಶ್ರಿತ್ಯ ಸಜಾತೀಯ ವೈಶಿಷ್ಟ್ಯ ಕಥನಾಯ, ಅಂದ್ರೆ ಪಾಂಡವರಲ್ಲೂ ಕೂಡ ಕುರುತ್ವ ಎಂಬ ಸಮಾನಾಂಶ ಇದ್ರೂ ಕೂಡ ಇವರಲ್ಲೂ ಒಂದು ವಿಶೇಷತೆ ಇದೆ, ವೈಶಿಷ್ಟ್ಯ ಇದೆ ಅನ್ನೋದನ್ನು ತೋರಿಸಲಿಕ್ಕೋಸ್ಕರವಾಗಿ ಪೃಥಕ್ ವ್ಯವಹಾರ, ಪ್ರತ್ಯೇಕವಾಗಿ ಪಾಂಡವ ಎಂಬುದಾಗಿ ಪದ ಪ್ರಯೋಗವನ್ನ ಮಾಡಿರುವಂತದ್ದು. ಏವಂ ಅತ್ರ ಇವ ಸ್ಥಾನಾಂತರೇಪಿ, ಹಾಗೆ ಇಲ್ಲೂ ಕೂಡ ಬೇರೆ ಬೇರೆ ಕಡೆ ಬರುತ್ತೆ. ತೇ ಸಮಯಕ್ಕೆ ಕುರುಕ್ಷೇತ್ರೆ ರಾಜಾನಃ ಕುರು ಪಾಂಡವಾಹ, ತೇ ಅವರೆಲ್ಲರೂ ಕೂಡ ರಾಜಾನಃ ಕುರು ಪಾಂಡವಾಹ, ಕುರು ಮತ್ತು ಪಾಂಡವರಾಜರು ಕುರುಕ್ಷೇತ್ರದಲ್ಲಿ ಬಂದು ಸೇರಿ ಅಂತ ಬರುತ್ತೆ ಇದೇ ಭಾಗವತದಲ್ಲೇ. ಅದಕ್ಕೆ ಅರ್ಥ ಏನು, ಕುರುಗಳು ಬೇರೆ ಪಾಂಡವರು ಬೇರೆ ಬೇರೆ ವಂಶದವರಲ್ಲ, ಒಂದೇ ವಂಶದವರು. ಕುರುಗಳು ಅಂತ ಹೇಳಿದ್ರೆ ಅವರಲ್ಲಿ ಕೇವಲ ಕುರುತ್ವ ಇದೆ, ಕುರುವಿನ ವಂಶದಲ್ಲಿ ಹುಟ್ಟಿದವರು. ಇವರಲ್ಲಿ ಕುರುವಿನ ವಂಶದಲ್ಲಿ ಹುಟ್ಟಿದವರಾಗಿದ್ರು ಕೂಡ ಅವರಲ್ಲೊಂದು ಸಾತ್ವಿಕ ಗುಣ ಇದೆ, ಅದನ್ನು ತೋರಿಸ್ತಾ ಇದ್ದಾರೆ. ಸಮಂತ ಪಂಚಕ್ಕೆ ಚಕ್ರು ಯೂಹಂ ಉದ್ಯತಿ ಭಾಸ್ಕರೆ, ಅದು ಮುಂದೆ ಶ್ಲೋಕ ಬೆಳ್ಕೊಂಡು ಹೋಗುತ್ತೆ. ಅಲ್ಲಿಂದ ಮುಂದೆ ನಾನು, ಯಾಕಂದ್ರೆ ತುಂಬಾ ದೊಡ್ಡ ವ್ಯಾಖ್ಯಾನ ಇರೋದ್ರಿಂದಾಗಿ ಇಲ್ಲಿಗೆ ನಿಲ್ಲಿಸ್ತೀನಿ. ಈ ಶ್ಲೋಕದ ವ್ಯಾಖ್ಯಾನವನ್ನು ಇಲ್ಲಿಗೆ ನಿಲ್ಲಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.